ಮಾತು ಸಿನಿಮಾಗೆ ಮಾತು ಸಿನಿಮಾಗೆ ಈ ಮಾತು ಸಿನಿಮಾನು ಯಾಕೆ ಜನ ಸರ್ ನಾವು ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ ಸಿನಿಮಾ ಮಾಡಿದ್ದೀವಿ. ಸೊ ಅದು ನಿಜವಾದ ಆನೆ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಸರ್. ಸೊ ನಾವು ಇಡೀ ಮೂವಿ ಯಾವುದೋ ಒಂದು ಸೀನಲ್ಲೋ ಎರಡು ಸೀನಲ್ಲೋ ಇಲ್ಲ ಸರ್. ಇಡೀ ಮೂವಿ ನಮ್ಮದು ಅರ್ಜುನ ಆನೆ ಅಂತಂದ್ಬಿಟ್ಟು ಅರ್ಜುನ ಅಂತ ಹೆಸರಿಟ್ಟು ಸಕ್ಕರೆಬೈಲು ಇರುವಂಥ ಸಾಗರ ಆನೆನ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಒಂದು ಆನೆ ನಟನೆ ಮಾಡಿದೆ ಅಂತಂದರೆ ಸರ್ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ. ಆಮೇಲೆ ಏನಂದರೆ ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ ಇರುತ್ತೆ. ಒಬ್ಬ ಮಾವತನಿಗೆ ಒಂದು ಆನೆಗೆ ಇರುವಂತಹ ಒಂದು ಬಾಂಡಿಂಗ್ ಏನು, ಸೊ ಅಲ್ಲಿರ್ತಕ್ಕಂಥ ಟ್ರೈಬಲ್ಸ್ದು ಒಂದು ಸಣ್ಣ ಕಲ್ಚರ್ಸ್ಗಳೇನು, ಆ ಥರದ್ದೆಲ್ಲ ನಾವು ನಮ್ಮದು ಸಿನಿಮಾ ಅಂತಂದರೆ ಸರ್ ಎಂಟರ್ಟೈನ್ಮೆಂಟು, ನಮಗೆ ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಸಾಂಗ್ ಇದೆ, ಫೈಟ್ಸ್ ಇದೆ, ಎಲ್ಲ ಥರದ್ದನ್ನು ನಾವು ಇದು ಮಾಡಿದ್ದೀವಿ ಸರ್. ಯಾವುದೇ ಒಬ್ಬರು ವ್ಯಕ್ತಿ ಬಂದು ಸಿನಿಮಾ ನೋಡಿದ್ರೆ ಸೊ ಇದೇನಪ್ಪ ಈ ಥರ ಸಿನಿಮಾ ಸರ್, ಅದಕ್ಕೆ ನಾನು ಓಪನ್ ಚಾಲೆಂಜು, ಯಾರಾದರೂ ಬಂದು ಸಿನಿಮಾ ನೋಡಿ ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಅವ್ರ ಟಿಕೆಟ್ ಏನಿದೆ ಅದು ವಾಪಸ್ ಕೊಡ್ತೀನಿ ಸರ್. ಆ ಥರ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನಾನು ಕನ್ನಡದ ಜನತೆಗೆ ಏನು ಕೇಳ್ಕೊತಾ ಇದ್ದೀನಿ ಅಂತಂದರೆ, ಅದರಲ್ಲೂ ನಮ್ಮ ಎಚ್ ಡಿ ಕೋಟೆ ಜನ ಏನು ಅಂತಂದರೆ, ಸೊ ಅರ್ಜುನ ಆನೆ ಅಂತಂದರೆ ಅವ್ರಿಗೊಂದು ಪ್ರಾಣ. ಸೊ ಸಹಸ್ರ ಈಗ ಕೋಟ್ಯಾಂತರ ಜನಗಳಲ್ಲಿ ಉಳಿದಿರುವಂತಹ ಒಂದು ಅರ್ಜುನ, ಸೊ ಅವನಿಗೋಸ್ಕರ ಅವ್ನು ಡೆಡಿಕೇಟ್ ಮಾಡಿದ್ದೀವಿ ಸರ್. ಎಲ್ಲರೂ ಬರ್ತಾರೆ, ಸಿನಿಮಾ ನೋಡ್ತಾರೆ. ಸೊ ಈ ಯುವ ಪ್ರತಿಭೆನ, ಈ ರೈತನ ಮಗನ್ನ ಬೆಳೆಸ್ತಾರೆ ಅಂತ ನಾನು 100% ನಂಬಿದ್ದೀನಿ ಸರ್. ನನ್ನನ್ನು ಬೆಳೆಸ್ತಾರೆ, ಆ ಸಿನಿಮಾನ ನೋಡ್ತಾರೆ ಸರ್. ಅರ್ಜುನನ್ಗೆ ಈ ಸಿನಿಮಾ ನೋಡೋದ್ರ ಮುಖಾಂತರ ಅರ್ಜುನನ್ಗೂ ಒಂದು ಗೌರವ ಸಲ್ಲಿಸ್ತಾರೆ ಅಂತ ಇಡೀ ಕರ್ನಾಟಕ ಜನ ಹತ್ರ ನಾನು ಕೇಳ್ಕೊತೀನಿ ಸರ್. ಭಾವತ ಸಿನಿಮಾಗೂ ಈ ಮೀವೀರ ಮರಣ ಹೊಂದಿದಂತಹ ಅರ್ಜುನನಿಗೆ ಏನಾದ್ರು ಸಂಬಂಧಿಸಿದ ಸರ್ ಫಿಲಮ್ ಅಲ್ಲಿ ಏನಾದರೂ ಅದ್ರ ಬಗ್ಗೆ ಏನಾದ್ರು ಇದೆಯಾ ಸರ್? ಅರ್ಜುನನಿಗೂ ಮತ್ತು ಅರ್ಜುನ ಆ್ಯಕ್ಚುಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡೋದ್ರೊಳಗಡೆ ಸರ್ ಅರ್ಜುನ ಆನೆ ಸತ್ತೋಗಿತ್ತು ಸರ್. ಬಟ್ ಏನಪ್ಪ ಅಂತಂದರೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಒಂದು ಲೀಗಲ್ ಅಂತ ಇರುತ್ತೆ. ಇಲ್ಲಿ ಯಾವುದೇ ಆನೆನ ಮತ್ತು ಇದನ್ನ ಕೊಡಲ್ಲ. ಸೊ ಅರ್ಜುನನ ಆಲ್ಮೋಸ್ಟ್ ಅರ್ಜುನನ ಹೋಲಿಕೆಯನ್ನು ಹೊಂದಿರುವಂಥ ಸಾಗರ್ ಅಂತ ಆನೆ ಇದೆ ಸರ್. ನಾವು ಅದನ್ನು ಹುಡುಕಿ ಸೊ ಆನೆನ ನೋಡಿ ಅರ್ಜುನ ಅಂದರೆ ನಾವೇನಂತಂದರೆ ಸರ್, ಅರ್ಜುನನ ಬಯೋಗ್ರಫಿ ಅನ್ನೋದಕ್ಕಿಂತ ಒಂದು ಆನೆ ಫಾರೆಸ್ಟ್ನ ಹೆಂಗೆ ಸಂರಕ್ಷಣೆ ಮಾಡುತ್ತೆ, ಸೊ ನಮ್ಮ ಅರ್ಜುನ ಫಾರೆಸ್ಟಲ್ಲಿ ಹೆಂಗೆ ಮಾಡಿರ್ಬೋದು ನಮ್ಮ ಆಬ್ಸೆನ್ಸಲ್ಲಿ. ಸೊ ಆ ಥರದ್ದು ಒಂದು ಭಾವತಂದು ಇದನ್ನು ಒಂದು ಬಾಂಡಿಂಗ್ ತೋರಿಸಿದ್ವಿ ಸರ್. ಆನೆ ಅಂದ್ರೆ ಆನೆಗೆ ದೂರ ನಿಂತ್ಕೋತಾರೆ, ಎದುರ್ಕೋತಾರೆ ಅಂತಾರೆ. ನೀವು ಆನೆ ಜೊತೆ ಒಂದು ಆಕ್ಟಿಂಗ್ ಮಾಡಿದ್ದಾರೆ, ಹೇಗೆ ಅನ್ಸುತ್ತೆ ಅದೊಂದು ಎಕ್ಸ್ಪೀರಿಯನ್ಸ್ ಅವರಾದ್ರೆ? ಸರ್ ಅದ್ರ ಬಗ್ಗೆ ರೋಮಾಂಚನ ಸರ್. ಸೊ ನನಗೇನಪ್ಪ ಅಂದರೆ ಈಗಲೂ ನನ್ನ ಬಗ್ಗೆ ನನಗೆ ಒಂದು ಹೆಮ್ಮೆ ಅಂತ ಅನಿಸುತ್ತೆ. ಸೊ ಯಾಕೆ ಅಂದರೆ ಒಂದು ಆನೆ ಜೊತೆ ಮಾಡಬೇಕು ಅಂತಂದರೆ ಒಂದು ಧೈರ್ಯ ಬೇಕು ಅಂತ ಹೇಳ್ತಾರೆ ಸರ್. ಆ ಧೈರ್ಯನ ನಾನು ತಾಯಿ ಚಾಮುಂಡೇಶ್ವರಿ ಕೊಟ್ಟಲು ಅಂತ ಅನಿಸುತ್ತೆ. ನಾನು ಸರ್ ನನಗೆ ಭಯ ಅಂತ ಆಗಲಿಲ್ಲ. ಅದೇನೋ ನಮ್ಮ ಒಂದು ಸ್ನೇಹಿತನೋ, ಸೊ ನಮ್ಮ ತಮ್ಮನೋ, ನಮ್ಮ ಅಣ್ಣನ, ಸೊ ಆ ಥರ ಸರ್ ನಾನು ಇವಾಗ ಹೋದ್ರೂ ಸರ್ ಆನೆ ಅದನ್ನು ನನ್ನನ್ನು ಫೈಂಡ್ ಔಟ್ ಮಾಡುತ್ತೆ ಸರ್. ಆ ಥರ ಒಂದು ಬಾಂಡಿಂಗ್ನ ನಾನು ಅದ್ರ ಜೊತೆ ಬೆಳೆಸ್ಕೊಂಡಿದ್ದೀನಿ ಸರ್. ಈಗ ಎಲ್ಲ ಕಡೆ ಹೋಗ್ತಿದ್ದೀರಾ, ಕಾಲೇಜ್ಗೆಲ್ಲ ಹೋಗ್ತಿದ್ದೀರಾ, ಭೇಟಿ ಮಾಡ್ತಿದ್ದೀರಾ, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ಸರ್? ಸರ್ ಎಲ್ಲ ತುಂಬ ಈಗ ಆ್ಯಕ್ಚುಲಿ ನಾನು ಅನ್ನೋದಕ್ಕಿಂತನೂ ಸರ್ ಅರ್ಜುನ ಆನೆ ಅನ್ನೋದು ಎಲ್ಲರೂ ಗೊತ್ತಲ್ಲ ಸರ್. ಅದರದ್ದೊಂದು ಎಲ್ಲ 8 ಬಾರಿ ಅಂಬಾರಿಯನ್ನು ಹೊತ್ತು ವಿಶ್ವವಿಖ್ಯಾತ ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿಯನ್ನು ಹೊತ್ತು ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಮೈಸೂರು ದಸರಾದಲ್ಲಿ ಪಾಲ್ಗೊಂಡಿದೆ ಅಂತಂದರೆ ಇಡೀ ಪ್ರಪಂಚದಾದ್ಯಂತ ಅದರದ್ದೊಂದು ಅಲೆ ಇದ್ದೇ ಇರುತ್ತೆ ಸರ್. ಸೊ ಏನಪ್ಪ ಅಂತಂದರೆ ಆ ಒಂದು ಇದಕ್ಕೂ, ಆ ಒಂದು ಕರ್ಟಸಿಗೆ, ಆ ಒಂದು ಪ್ರೀತಿಗೆ ಜನ ಬಂದು ಆ ಸಿನಿಮಾ ನೋಡ್ತಾರೆ ಅನ್ನೋದೊಂದು ನಂಬಿಕೆ ಸರ್. ಸರ್ ಎಚ್ ಡಿ ಕೋಟೆ ತಾಲೂಕಿಗೆ ಮತ್ತು ಅರ್ಜುನನಿಗೊಂದು ಅವಿನಾಭಾವ ಸಂಬಂಧ ಇದೆ ಸರ್. ಅದು ಆ್ಯಕ್ಚುಲಿ ನಮ್ಮದು ಯಾವುದೋ ಜನ್ಮದ ಪುಣ್ಯ ಅಂತ ಅನ್ಬೋದು ಸರ್. ಈಗ ನಾವು ಒಂದು ಆನೆಗೆ ಅರ್ಜುನನಿಗೆ ಒಂದು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅಂತಂದರೆ 100% ಡೆಡಿಕೇಟ್ ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ನೀವು ಒಂದು ಸಾಂಗು ಇದೆ ಅರ್ಜುನನಿಗೆ ಡೆಡಿಕೇಟ್ ಮಾಡಿರೋಂಥದ್ದು. ಸೊ ಇದೆಲ್ಲ ತಾವು ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿದ್ರೆ ಸರ್ ಹೆಂಗಿದೆ ಏನು ಅನ್ನೋದನ್ನು ಜನಗಳು, ಈಗ ನಾನು ಒಂದು ನಿಮ್ಮ ಮಡ್ಲಿಗೆ ಹಾಕಿದ್ದೀನಿ ಸರ್, ಕರ್ನಾಟಕದ ಜನತೆಗೆ, ಕನ್ನಡಿಗರ ಮಡ್ಲಿಗೆ ನಾನು ಒಂದು ಸಿನಿಮಾ, ಒಂದು ಮಾವತಾನ ಸಿನಿಮಾ ಹಾಕಿದ್ದೀನಿ ಸರ್. ನೀವೆಲ್ಲ ಅದನ್ನು ನೋಡಿ ಬೆಳೆಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಸರ್. ಎಲ್ಲರೂ ಕೇಳ್ತಿದ್ದಾರೆ, ಆನೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಸೊ ಹೆಂಗಿರ್ಬೋದು, ಎಲ್ರಿಗೂ ಒಂದು ಉತ್ಸಾಹ ಇದೆ. ಸೊ ಎಲ್ಲರೂ ಸಹ ಒಂದು ಒಳ್ಳೆ ವಿಶಸ್ನ ನನಗೆ ಬಿಡ್ತಾ ಇದ್ದಾರೆ, ಎಲ್ಲ ಹೇಳ್ತಾ ಇದ್ದಾರೆ. ಈಗೇನಂದರೆ ಒಂದು ಆನೆ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ, ಸಿನಿಮಾ ಮಾಡಿದ್ದಾರೆ ಅಂದರೆ ಹೆಂಗೆ ಮಾಡಿದ್ದಾರೆ ನೋಡೋಣ ಅನ್ನೋದೊಂದು ಎಲ್ಲ ಕಡೆಯಿಂದನೂ ಮಾತುಗಳು ಬರ್ತಾ ಇದೆ ಸರ್. ಸ್ಟಾರ್ ಅಂದರೆ ಥಿಯೇಟರ್ ಸಿಕ್ಕಿದ್ರೆ ಆ ಫಿಲಮು ಒಂದು ಇದಿರ್ತಿರೋರಿಗೆ ಭಯ ಇರ್ತಿದೆ, ಓದುತ್ತೆ ಇಲ್ವ ಅನ್ನೋದು. ಸ್ಟಾರ್ ನಟರೇ ಒಂದು ಸರ್ಕಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಒಂದು ಸಿನಿಮಾ ಓಡ್ಕೊಂಡು ಕಾನ್ಫಿಡೆಂಟ್ ಎಷ್ಟಿದೆ ಸರ್? ಸರ್ 100ಕ್ಕೆ 200% ಕಾನ್ಫಿಡೆಂಟ್ ಇದೆ ಸರ್. ನಾನು ಎಷ್ಟೇ ಹೇಳ್ಬೋದು ಸರ್, ನೀವು ಒಂದು ಸತಿ ಸಿನಿಮಾ ಈಗ ಏನಂತಂದರೆ ಸರ್, ಜನನೇ ನಾವು ಈಗ ಸಿನಿಮಾ ಮಾಡಿದ್ದೀವಿ ಬಂದು ನೋಡಿ ಅಂತ ಫಸ್ಟು ಕರೆಯೋದು ನಮ್ಮ ಧರ್ಮ ಸರ್. ಬಂದಾದಮೇಲೆ ಸೊ ಸಿನಿಮಾ ಚೆನ್ನಾಗಿಲ್ಲ, ನಾವು ಎಷ್ಟೇ ಪ್ರಮೋಷನ್ಸು ಏನೇ ಮಾಡಿದ್ರೆ ಸರ್, ಆಡಿಯನ್ಸು ನೆಕ್ಸ್ಟು ಅವ್ರದ್ದು ಮೌಟ್ ಟು ಮೌತ್ ಪಬ್ಲಿಸಿಟಿ ಇದೆಯಲ್ಲ ಸರ್, ವೆರಿ ಇಂಪಾರ್ಟೆಂಟು. ಒಂದು ಸತಿ ಒಂದು ಸಿನಿಮಾ ನೋಡಿ ಸರ್, ಸಿನಿಮಾ 100% ನಿಮಗೆ ಇಷ್ಟ ಆಗುತ್ತೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ ಸಿನಿಮಾ ಇಷ್ಟ ಆಗಿಲ್ಲ ಅಂತಂದರೆ ಬಂದಿರತಕ್ಕಂಥ ಅವ್ರದ್ದು ಚಾರ್ಜ್ ಹಾಕಿರತಕ್ಕಂಥ ಒಂದು ಟಿಕೆಟ್ ಚಾರ್ಜ್ನ ನಾನು ವಾಪಸ್ ಮಾಡ್ತೀನಿ ಸರ್. ಅಷ್ಟು ಗ್ಯಾರಂಟಿಯಾಗಿ, ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ ಸರ್. ಸರ್ ಎಲ್ಲ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರ.
ನಮಸ್ಕಾರಗಳನ್ನ ಹೇಳ್ತೀನಿ ಸರ್. ಎಲ್ಲ ಜನತೆಗಳು ಇಲ್ಲಿ ತುಂಬ ರೈತರುಗಳೇ ಜಾಸ್ತಿ. ಸೊ ಇಲ್ಲಿ ಏನು ಅಂತಂದರೆ ರೈತನ ಮಗನ ಬೆಳೆಸೋಣ ಅಂತ ಎಲ್ಲ ರೈತ ಮುಖಂಡರುಗಳು, ಎಲ್ಲ ರೈತ ಬಂಧುಗಳು, ಸೊ ಎಲ್ಲರೂ ಸಹ ಒಂದು ನಮ್ಮ ಅರ್ಜುನ ಆನೆಯ ಅಭಿಮಾನಿಗಳು ಎಲ್ಲರೂ ಒಂದು ಕಾನ್ಫಿಡೆಂಟಾಗಿ ಹೇಳ್ತಾರೆ, ನಾವು ಸಕ್ಸಸ್ ಮಾಡ್ತೀವಿ, ಸಿನಿಮಾ ಚೆನ್ನಾಗಿರುತ್ತೆ, ನಾವು ನೋಡ್ತೀವಿ ಅಂತ. ಸೊ ಎಲ್ಲ ಎಚ್ ಡಿ ಕೋಟೆ ಜನತೆಗೆ ನನ್ನ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.